ಥ್ಯಾಂಕ್ ಯು. ನಮ್ಮ ಅಮ್ಮಂಗೆ ಜಾಸ್ತಿ ಇಷ್ಟ ಇದು. ಇವತ್ತು ನಾವು ಡಿನ್ನರ್ಗೆ ಕುಕ್ ಮಾಡ್ತಾ ಇದ್ದೀವಿ. ಈಗ ನಾನು ಕ್ಯಾಪ್ಸಿಕಮ್ ಗೊಜ್ಜು ಥರ ಮಾಡ್ತೀನಿ. ಬೇವು ನೋಡಿ ಇವರಿಬ್ರು ಹೆಂಗಾಡ್ತಾ ಇದ್ದಾರೆ. ಇದಕ್ಕೆ ಗರಂ ಮಸಾಲ ಬ್ರೆಡ್ ಜೊತೆ ಒಳಗಡೆ ಹಾಕೊಂಡು ತಿನ್ಬೋದು. ಸೊ ಜಾಸ್ತಿ ಗೋಧಿ ದೋಸೆಗೆ ಚೆನ್ನಾಗಿರುತ್ತೆ. ವಾ, ಈಗ ಇದನ್ನ ಫ್ರೈ ದೋಸೆ ಹಾಕ್ತಾ ಇದ್ದೀನಿ ಗೈಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಎಸ್, ಇವತ್ತು ನಾವು ಡಿನ್ನರ್ಗೆ ಕುಕ್ ಮಾಡ್ತಾ ಇದ್ದೀವಿ. ನೋ ನೋ ನೋ, ಪ್ರತೀಕ್ ಅವರು ಜೋಶಲ್ಲಿ ಮಳೆಯಲ್ಲಿ ನೆನ್ಕೊಂಡ್ ಬಂದಿದ್ದಾರೆ. ಈಗ ನಾನು ಕ್ಯಾಪ್ಸಿಕಮ್ ಪಲ್ಯ ಗೊಜ್ಜು ಥರ ಮಾಡ್ತೀನಿ. ಇದು ನಾನು ಮಾಡೋದು. ನಮ್ಮ ಮನೇಲಿ ಎಲ್ರಿಗೂ ಸಿಕ್ಕಾಬಳೆ ಇಷ್ಟ. ಮೌಲ್ಯ ಮಾಡೋ ಕ್ಯಾಪ್ಸಿಕಮ್ ಗೊಜ್ಜು ಅಂದರೆ ತುಂಬ ಇಷ್ಟ ಅಂತ. ಸೊ ಅದಕ್ಕೆ ಇಷ್ಟೇ ಬೇಕಾಗಿರೋದು: ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರಿಬೇವು. ಚಿಲ್ಲಿ ಹಾಕೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡ್ರು ಆಲ್ಟರ್ನೇಟ್ ಮಾಡ್ತೀವಿ. ನೋಡಿ ಇವರಿಬ್ರು ಹೆಂಗಾಡ್ತಾ ಇದ್ದಾರೆ. ಇದಕ್ಕೆ ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪುಡಿನ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಆಯಿಲ್ ಹಾಕೊತಾ ಇದ್ದೀನಿ ಗೈಸ್. ಇದು ಈಸಿಯೆಸ್ಟ್, ತುಂಬ ಈಸಿಯೆಸ್ಟ್, ಆದರೆ ಸಕ್ಕತ್ತಾಗಿರುತ್ತೆ. ಏನಕ್ಕೆ ಸಖತ್ತಾಗಿರುತ್ತೆ ಅಂತಂದರೆ ಗೋಧಿ ದೋಸೆ, ಸ್ಪೆಷಲಿ ಗೋಧಿ ದೋಸೆಗೆ ಗೋಧಿ ದೋಸೆ, ಆಮೇಲೆ ಈ ಬ್ರೆಡ್ ಜೊತೆ ಒಳಗಡೆ ಹಾಕೊಂಡು ತಿನ್ಬೋದು. ಹಾಗೆ ಇವಾಗ ರವೆ ದೋಸೆ, ರವೆ ರೊಟ್ಟಿ ಆ ಥರ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಗೋಧಿ ದೋಸೆಗೆ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ರವೆ ದೋಸೆನ, ಕ್ಯಾಪ್ಸಿಕಮ್ ಬೆಂದ ಮೇಲೆ ಇಷ್ಟೇ ಇಷ್ಟ ಆಗುತ್ತೆ. ಸೊ ಇದು ರವೆ ದೋಸೆ. ಈಗ ನಾವು ಟೀ ಕೂರಿಸ್ಬಿಟ್ಟು ಈಗ ಇಲ್ಲಿ ಬಂದಿದ್ದೀವಿ. ಹೇಳಿ ನೋಡಿ, ಅವನು ಗೊತ್ತಾಗ್ಬಿಡುತ್ತೆ ಕಳ್ಳ. ಈಗ ಈರುಳ್ಳಿ ಹಾಕ್ತೀನಿ. ಇಟ್ಸ್ ವೆರಿ ಸಿಂಪಲ್ ಅಂಡ್ ವೆರಿ ಈಸಿ. ಓಕೆನಾ? ಈರುಳ್ಳಿ ಹಾಕ್ತಾ ಇದ್ದೀನಿ. ಬಂದ ವಾವ್, ಅಷ್ಟೇ ಬೇಕು. ವಾವ್, ಆನಿಯನ್ಸ್ ಎತ್ಕೊಬೇಕು ನೀನು. ಇದೇನಿದು? ಕರಿ ಲೀವ್ಸ್. ಕರಿ ಲೀವ್ಸ್ ಹಾಕ್ಬೇಕು. ಕರಿ ಲೀವ್ಸ್ ಈಗ ಇದನ್ನ ಫ್ರೈ ಮಾಡಬೇಕು. ವಾವ್, ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋ ಬರ್ತೀನಿ ನಾವು ಇವಾಗ ಹೋಗಿ. ಎಲ್ಲಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು? ಇಲ್ಲಿದೆಯಾ? ನೀನು ಮದುವೆ ಆದ್ಮೇಲೆ, ಮದುವೆ ಆಗೋಕ್ ಮುಂಚೆ ಅಮ್ಮಂಗೆ, ಅಪ್ಪಂಗೆ, ಆಮೇಲೆ ತಂಗಿಗೆ, ಆಮೇಲೆ ನೆಕ್ಸ್ಟು ಹೆಂಡತಿಗೆಲ್ಲ ಮಾಡ್ಕೊಡ್ಬೇಕು ಕುಕ್. ಸರಿನಾ? ಇಲ್ಲೋಡಿಲಿ ಈರುಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಓ, ಹಂಗಾರೆ ನೀ ಇದ್ರ ದೋಸೆ ಮಾಡ್ತಿದ್ಯಾ? ದೋಸೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಿದ್ಯಾ? ಹೌದು. ಸೊ ಈ ಸ್ಪೂನ್ ಬಿದ್ದು ಇದು ಮಾಡ್ತಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ಟೊಮೆಟೊನ ಹಾಕೊತಾ ಇದ್ದೀನಿ. ಈಗ ಟೊಮೆಟೊ ಹುರ್ಕೊತಾ ಇದ್ದೀನಿ. ಈ ರೆಸಿಪಿನ ಆ್ಯಕ್ಚುಲಿ ನಾನೇ ಕಂಡುಹಿಡಿದಿದ್ದು. ಅಂದರೆ ಸುಮ್ಮನೆ ಹಿಂಗೆ ಮಾಡಿದ್ರೆ, ಸುಮ್ಮನೆ ಮಾಡಿದ್ದು. ಹಿಂಗೆ ಇದೆಲ್ಲ ಹಾಕಿದ್ರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ಅಷ್ಟೇ. ಗೊತ್ತಿಲ್ಲ, ಯಾರನ್ನೂ ನೋಡಿ ಅಂತೂ ಕಲ್ತಿಲ್ಲ ಈ ರೆಸಿಪಿನ. ಸೊ ಅದು ಮಾಡಿದ್ದು ಎಲ್ರಿಗೂ ಇಷ್ಟ ಆಗಬೇಕು, ಆ ಥರ ಇಂಟ್ರಡ್ಯೂಸ್ ಆಗಿದೆ.
ಈಗ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಈಗ ಸಾಲ್ಟ್ ಹಾಕೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಎಲ್ಲ ಗ್ರೀನ್ ರೆಡ್ ಕಾಂಬಿನೇಷನ್. ಸೊ ಈಗ ಒಂಚೂರು ಫ್ರೈ ಆಗಿದೆ ಅಲ್ವಾ, ಅದ್ರ ಜೊತೆ ಬ್ಲೆಂಡ್ ಆಗಬೇಕು. ಸೊ ಅದಕ್ಕೆ ನಾನಿವಾಗ ಸ್ವಲ್ಪ ಗರಂ ಮಸಾಲ, ಈಗ ಧನಿಯಾ ಪುಡಿ ಹಾಕೊತಾ ಇದ್ದೀನಿ. ಧನಿಯಾ ಪುಡಿ ಸ್ವಲ್ಪ ಹಾಕೊತಾ ಇದ್ದೀನಿ. ಗರಂ ಮಸಾಲ ಸ್ವಲ್ಪ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಖಾರದ ಪುಡಿ ಹಾಕೊಬೇಕು. ಓಕೆ, ಇದಕ್ಕೆ ನಾನು ಒಂಚೂರು ನೀರು ಹಾಕೊತೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ನನಗೆ ಆ ಥರ ಇಷ್ಟ ಆಗಲ್ಲ, ಸ್ವಲ್ಪ ಕ್ರಂಚಿ ಇರಬೇಕು ಕ್ಯಾಪ್ಸಿಕಮ್. ನನಗೆ ಇದೊಂಥರ ಟ್ರಿಕ್ ಅಥವಾ ಟಿಪ್, ಐ ಡೋಂಟ್ ನೋ, ನಾನು ಹೆಂಗೆ ಮಾಡ್ತೀನಿ ಅಂತ ಅಡ್ಜಸ್ಟ್ ಶೇರಿ. ಕೊತ್ತಂಬರಿ ಸೊಪ್ಪನ್ನ ನಾವು ಆ್ಯಕ್ಚುಲಿ ಗಾರ್ನಿಷಿಂಗಿಗೆ ಆ ಥರ ಯೂಸ್ ಮಾಡ್ತೀವಿ. ಸಾರಿಗೆ ಮುಂಚೆನೇ ಹಾಕಿದ್ರೆ, ಅಂದರೆ ಈಗ ನಾವು ಲಾಸ್ಟ್ ಕುದಿಯೋವಾಗೆಲ್ಲ ಹಾಕಿದ್ರೆ ಅದರಲ್ಲಿರೋ ಫ್ರೇಗ್ರೆನ್ಸ್ ಎಲ್ಲ ಹರಡುತ್ತೆ ಅಲ್ವಾ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನೀಗ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಅಂದರೆ ಆಫ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಮುಂಚೆನೇ ಹಾಕ್ಕೊತೀನಿ, ಆಫ್ ಮಾಡಾದ್ಮೇಲೆ ಹಾಕ್ಕೊಳ್ಳಲ್ಲ. ಯಾಕಂದರೆ ಇಲ್ಲಾಂದರೆ ಹಸಿ 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 ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ ಅಂತ ನನಗೆ ಈ ಸ್ಪೆಷಲ್ ಯೋಚನೆ ಇವೆಲ್ಲ. ನಾನು ತಟ್ಟೆಯಲ್ಲಿ ಮುಚ್ಚಿಲ್ಲ ಗೊತ್ತಾ, ಅದಂಗೆ ಕ್ರಂಚಿ ಕ್ರಂಚಿ ಫೀಲ್ ಹಾಗೆ ಇದೆ. ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆ. ನೋಡೋಣ ಅವ್ರಿಗೆಲ್ಲ ಇಷ್ಟ ಆಗುತ್ತಾ ಅಂತ. ಅಷ್ಟೇ ಗೈಸ್, ಇಷ್ಟೇ ಪಲ್ಯ. ಕಂಡಿಡ್ದಿರೋದು ಬೈ ಮೌಲ್ಯ. ಸೊ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಡೆಫಿನೆಟ್ಲಿ ನೀವು ನನಗೆ ಕಮೆಂಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಐ ವಿಲ್ ಬಿ ವೇಟಿಂಗ್ ಅದಕ್ಕೆ. ಈಗ ರೊಟ್ಟಿ ಹಾಕ್ಬಿಟ್ಟು ಎಲ್ರಿಗೂ ಸರ್ವ್ ಮಾಡಿ ಅದು ಹೆಂಗಿತ್ತು ಅಂತ ಅವ್ರ ರಿಯಾಕ್ಷನಲ್ಲಿ ತಿಳ್ಕೊಳ್ಳೋಣ. ಗೈಸ್, ನಮ್ಮ ಟಗರು ಪುಟಿ ಬಂದ್ಬಿಟ್ಟು ಇಲ್ಲಿ ನೋಡಿ ಹೊಟ್ಟೆ ಹಸಿ ಅಂತ ಬ್ರೆಡ್ ತಿನ್ಕೊಂಡು ನಿಂತವ್ರೆ. ಅದಕ್ಕೆ ನಾನು ಬ್ರೆಡ್ ಜೊತೆ ಇದನ್ನು ಟ್ರೈ ಮಾಡಮ್ಮ ಅಂತ ಈಗ ಟ್ರೈ ಮಾಡಿಸ್ತಾ ಇದ್ದೀನಿ. ಆಯ್ತಾ, ನುಂಕೋಬೇಕು ಅದನ್ನೆಲ್ಲ. ಸೇಮ್ ಇದೇ ಥರ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಂಬಿಟ್ಟು ಅದಕ್ಕೆ ಕೆಚಪ್ಪು ಮಯೋನೀಸ್ ಈ ಥರದ್ದೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಸೇಮ್ ಸ್ಯಾಂಡ್ವಿಚ್ ಆಗಿಬಿಡುತ್ತೆ, ಸೂಪರ್ ಸ್ಯಾಂಡ್ವಿಚ್. ಕರೆಕ್ಟಾಗಿ ಹೇಳೋ ಮದೇನು ಅಷ್ಟೇ ಎಕ್ಸ್ಪ್ರೆಷನ್ ಕೊಟ್ಟು ಹೇಳ್ತೀಯಾ? ಸೂಪರ್ ಆಗುತ್ತೆ. ದೋಸೆ ಹಾಕ್ತಾ ಇದ್ದೀನಿ ಗೈಸ್ ರೆಡಿಯಾಗಿದೆ. ಸೊ ಅದ್ರ ಜೊತೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡು ತಿನ್ನೋದು ಬೇರೆ ಕಲ್ತ್ಕೊಬಿಟ್ಟಿದ್ದಾರೆ. ಮೊನ್ನೆ ರೇಗಿಸ್ದಾಗಿಂದ ಪ್ರೋಮೋ ಬ್ಲಾಗ್ಸಲ್ಲಿ ರೇಗಿಸಿದ್ದೀನಿ. ಓಹ್, ಈಗ ಟೇಸ್ಟ್ ಮಾಡ್ತಾರೆ ಪ್ರಭಾವತಿ ಅವರೇ. ಮೊದಲನೇ ಟೇಸ್ಟ್ ಈ ಸಲ. ನಮ್ಮ ಶೆಫೇ ಇವತ್ತು ಟೇಸ್ಟ್ ಮಾಡೋರಾಗ್ಬಿಟ್ಟಿದ್ದಾರೆ. ಸೂಪರ್ ಆಗಿದೆ ಕಡೆ, ದೇವಗಣ. ಇದು ಕರ್ಕ ಅಂತ ಇದೆಯಲ್ಲ, ಸೂಪರಾಗಿ ಅದು ಕ್ಯಾಪ್ಸಿಕಮ್ ಸ್ಪ್ರೆಡ್ ಆಗ್ತದೆ ಗೈಸ್. ಗೈಸ್ ಪ್ರತೀಕ್ ತಿಂತಾ ಇದ್ದಾರೆ, ತಿಂದಿದ್ದಾರೆ ಆಲ್ರೆಡಿ. ನಾನೀಗ ಬಂದು ರೆಕಾರ್ಡ್ ಮಾಡ್ಕೊಂಡು. ಎಸ್, ನನಗೆ ಆನ ಡೇಸ್ಗಳನ್ನು ನೆನಪಾಗ್ತಿದೆ. ಅವನು ಒಂದು 3 months 4 months ಇದ್ದಾಗ ಬಟ್ ಆ ಫ್ಲೇವರ್ ಬೋಲಿನಲ್ಲಿ ಅಡುಗೆ ಎಷ್ಟಾಗೋದು ಈ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಈ ದೋಸೆ, ಗೋಧಿ ದೋಸೆ, ನೀರು ದೋಸೆ, ಸಮಥಿಂಗ್ ಚಕ್ಕ ಫ್ಲೇವರ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು. ನಮ್ಮ ಅಮ್ಮಂಗೆ ಜಾಸ್ತಿ ಇಷ್ಟ ಇದು. ಹೌದು, ನಮ್ಮ ಅತ್ತೆ ಬಂದರೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಗೋಧಿ ದೋಸೆ ಮಾಡಿಕೊಟ್ಬಿಡು ಅಂತ ಅಂತಾರೆ ಯಾವಾಗ. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟು ಆಮೇಲೆ ಇವತ್ತು ಮಾಡಿರೋ ವಿಡಿಯೋ ಬಂದ್ಬಿಟ್ಟು ಮೊದಲನೆಯ ವೆಜಿಟೇರಿಯನ್ ಡಿಶ್
ವೆಜ್ ಮಾಡಿದ್ದು ನಮ್ಮ ಪ್ರೋಮೋ ಬ್ಯಾಸ್ಕೆಟಲ್ಲಿ. ಇಷ್ಟು ದಿನ ನಾನ್ ವೆಜ್ಜೇ ಮಾಡ್ತಾ ಇದ್ವಿ. ಸೊ ಪ್ಲೀಸ್ ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿ ಯು ಆಲ್ ಅಗೇನ್. ಲವ್ ಯು. ಬಾಯ್ ಬಾಯ್ ಹೇಳಿ ಇಬ್ರು. ಬಾಯ್ ಬಾಯ್.